ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. 2 ಬ್ಲೌಸ್ ಅರ್ಜೆಂಟ್ ವರ್ಕ್ ಹಾಕೋದಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಏನೋ ಅಂತ ಖಂಡಿತ ಅಂದ್ಕೋಬೇಡಿ. ನೀವು ಹೇಗಿದ್ದರೂ ಲೈಕ್ ಮಾಡ್ತೀರಲ್ಲ, ಖಂಡಿತ ನಾನು ಸ್ಟಾಪ್ ಮಾಡೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಬ್ಲೌಸ್ಗೆ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋಂಥ ಕ್ಲಾಸ್ ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ಎಷ್ಟು ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕಬೇಕು, ಯಾವ ಥರ ಸ್ಟಿಚ್ ಹಾಕಿದ್ರೆ ಕರೆಕ್ಟಾಗಿ ಯಾವ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಫಸ್ಟು ಡೇ 1ಇಂದ 5ವರೆಗೂ ಯಾರು ನೋಡಿಲ್ಲ ಅವರು ಖಂಡಿತ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ನಾನು ಡೈಲಿ ಅಪ್ಲೋಡ್ ಮಾಡೋ ವಿಡಿಯೋಗಳು ನೀಟಾಗಿ ಅರ್ಥ ಆಗುತ್ತೆ. ಒಂದು ಕೆಲಸ ಕಲಿಬೇಕು ಅಂತಂದರೆ ಫಸ್ಟಿಂದ ಬೇಸಿಕ್ಕಿಂದ ಬಂದ್ರೇ ಅದು ನಮಗೆ ನೀಟಾಗಿ ಅರ್ಥ ಆಗೋದು. ಹಾಗಾಗಿ ಇವತ್ತು 6ನೇ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಇದು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸ್ಕ್ವಯರಾಗಿ ಈ ರೀತಿ ಪೀಸ್ನ ಕಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ಕ್ವಯರ್ ಆಗಿರೋಂಥ ಪೀಸ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಹುಕ್ ಪಟ್ಟಿ, ಕಾಜಾ ಪಟ್ಟಿ, ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲೇ. ನೀವು ಈ ಥರ ಮಿಸ್ಟೇಕ್ ಮಾಡೋದ್ರಿಂದ ಖಂಡಿತ ನಿಮ್ಮದು ಬ್ಲೌಸು ನೀವು ಎಷ್ಟು ನೀಟಾಗಿ ಕಟಿಂಗ್ ಮಾಡಿದ್ರೂ ಕೂಡ ನಿಮ್ಮದು ಸ್ಟಿಚಿಂಗಲ್ಲಿ ಫೇಲ್ ಆಗಿಬಿಡುತ್ತೆ. ಲೆಫ್ಟು ರೈಟ್ಗೆ ಯಾವ ರೀತಿ, ಯಾವ ಸೈಡು ಹೇಗೆ ಬರಬೇಕು, ಯಾವುದು ಕರೆಕ್ಟ್ ಮೆಥಡ್ ಅನ್ನೋದನ್ನು ನಾನು ನಿಮಗೆ ಸುಲಭವಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಖಂಡಿತ ಲೈಕ್ ಮಾಡೋದು ಮರಿಲೇಬೇಡಿ ಫ್ರೆಂಡ್ಸ್. ತುಂಬ ಹತ್ತಿರದಿಂದ ನಿಮಗೆ ನೀಟಾಗಿ ಯಾವ್ಯಾವ ಸ್ಟಿಚ್ಚು ಎಷ್ಟು ಮಾರ್ಜಿನ್ಗೆ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾಯಿದ್ದೀನಿ. ಇದನ್ನು ನೋಡಿ, ಇದು ಡಬಲ್ ಪಟ್ಟಿ. ಇದು ಬಂದು ಅಗಲ 3 ಇಂಚ್ ಇರುತ್ತೆ. ಇದು ಅಗಲ 3 ಇಂಚು ಡಬಲ್ ಪಟ್ಟಿ ಅಂತಾರೆ, ಕಾಜಾ ಪಟ್ಟಿ ಅಂತಾರೆ. ಹುಕ್ ಲಾಕ್ ಬರುತ್ತಲ್ಲ, ಹುಕ್ ಬರುತ್ತಲ್ಲ ಆ ಪಟ್ಟಿ, ಹುಕ್ಸ್ ಬರುತ್ತೆ. ಆಮೇಲೆ ಕಾಜಾ ಬರುತ್ತೆ, ಆಮೇಲೆ ಡಬಲ್ ಪಟ್ಟಿನೂ ಅಂತಾರೆ ಇದಕ್ಕೆ. ಈ ಥರ ಇರೋವಂಥ ಪೀಸ್ನ ಇದನ್ನ ನಾನು ಅಗಲ 3 ಇಂಚಿಗೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ ನಿಮಗೆ ಈ ಬಿಡ್ತು ನೀವೇನು ಕಟ್ ಮಾಡ್ಕೊತೀರ ಅದು ಕೂಡ ತುಂಬಾ ಮೇಯ್ನ್ ಇರುತ್ತೆ. ನೀವೇನಾದರೂ ಹೆಚ್ಚು ಕಡಿಮೆ ಕಟ್ ಮಾಡಿದ್ರೆ ಸ್ಟಿಚ್ ಮಾಡೋವಾಗ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನಾನು ಸ್ಕ್ವೇರ್ ಆಗಿರೋದಕ್ಕೆ ಈ ರೀತಿ ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಇದು ನೋಡಿ ನಾನು ಇಲ್ಲಿ ಏನು ಮಡಿಸ್ತಾ ಇದ್ದೀನಿ, 2 ಕರೆಕ್ಟಾಗಿ ಇರಬೇಕಿದು. ಒಂದು ಪೀಸು ಈ ಥರ ಹೆಚ್ಚು ಕಡಿಮೆ, ಇಲ್ಲಾಂದರೆ ಇದು ಮುಂದೆ ಹೋಗೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಕರೆಕ್ಟಾಗಿ ಕೆಲಸ ಕಲಿತಾ ಇದ್ದೀರಿ ಅಂದಾಗ ನಾನು ಹೇಳೋ ಮೆಥಡನ್ನು ಎಲ್ಲೂ ನೀವು ಮಿಸ್ ಮಾಡ್ದಿರೇ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ. ಆಮೇಲೆ ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇದನ್ನು ಇದಕ್ಕೂ ಕರೆಕ್ಟಾಗಿರಬೇಕು. ಸಪೋಸು ನಿಮಗೇನಾದರೂ ಇದಿನ್ನೂ ನನಗೆ ಹೊಸದಾಗಿ ನನಗೆ ಕರೆಕ್ಟಾಗಿ ಬಟ್ಟೆ ಇಟ್ಕೊಳಕ್ಕೆ ಬರ್ತಾ ಇಲ್ಲ, ನಾನು ಅದಕ್ಕೆ ಹೇಳಿರೋದು ನಿಮಗೆ ಆದಷ್ಟು ಕಾಟನ್ ಬಟ್ಟೆ ತೊಗೊಳ್ಳಿ. ಪಂಚೆ ಇರುತ್ತಲ್ಲ, ಲುಂಗಿ ಕಾಟನ್ ಆ ಥರದ್ದಾಯಿತು, ಅಥವಾ ಸೀರೆ ಯಾವುದಾದ್ರೂ ಸರಿ, ಒಟ್ಟು ಕಾಟನ್ ತೊಗೊಳ್ಳಿ. ನೀವು ಸ್ಟಾರ್ಟಿಂಗಿಂದ ಕಲಿತಾ ಇರೋರು ನೋಡಿ, ಈ ರೀತಿ ಫಸ್ಟು ಬೇಕಿದ್ದರೆ ಒಂದು ಡೆಮೋ ಸ್ಟಿಚ್ಚನ್ನ ನೀವು ಹಾಕ್ಕೋಬೋದು. ಇದು ಹಾಕೋದ್ರಿಂದ ಸ್ವಲ್ಪ ನಮಗೆ ಟೈಮ್ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾವು ಕರೆಕ್ಟ್ ಮೆಥಡಲ್ಲಿ ಕಲಿಬೇಕು ಅಂದರೆ ಒಂದು ಸ್ವಲ್ಪ ನಮಗೆ ನಿಧಾನ ಆದರೂ ಪರವಾಗಿಲ್ಲ, ಕಲ್ತಿರೋ ಕೆಲಸ ಕರೆಕ್ಟಾಗಿರಬೇಕು. ನೋಡಿ, ಈ ರೀತಿ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ಡಬಲ್ ಪಟ್ಟಿ, ಇದಕ್ಕೆ ಉಕ್ಸು ಬರುತ್ತೆ, ಗುಂಡಿ ಉಡೋರ್ಗಾದರೆ ಕಾಜಾ ಬರುತ್ತೆ ಇದಕ್ಕೆ. ನೋಡಿ, ಇದನ್ನು ನಾವು ಇದರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಹೆಚ್ಚು ಕಡಿಮೆ ಆಗುತ್ತೋ ಏನೋ ಅನ್ನೋದಿಲ್ಲ. ಈ ರೀತಿ ನಾವು ಬಿಗಿನರ್ಸ್ಗೆ ಹೇಳ್ತಾ ಇರೋದು ನಾನು. ಆಲ್ರೆಡಿ ಸ್ವಲ್ಪ ರೂಢಿ ಆಗಿರೋರಿಗೆ ಹಾಗೇ ನೀವು ಸ್ಟಿಚ್ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದರೆ ಖಂಡಿತ ಇದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆನಂತರ ಈ ಪೀಸ್ ಎರಡೂ ಕರೆಕ್ಟಾಗಿರಬೇಕು. ನಾನು ಹೇಳ್ತೀನಲ್ಲ, ಕಟ್ ಮಾಡೋ ಮೆಥಡು ಕೂಡ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಇದಕ್ಕೆ ರಫ್ ಹಾಕ್ಕೋಬೇಕು. ರಫ್ನ ನೋಡಿ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾವೇನು ಡೆಮೋ ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲೇ ನಾವು ಮತ್ತೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಯಾವುದಕ್ಕೆ ಎಷ್ಟು ಮಾರ್ಜಿನ್ನು ಅನ್ನೋದು ಕೂಡ ನೀವು ಖಂಡಿತ ನೆನಪಿಟ್ಕೊಳ್ಳೇಬೇಕು. ನೋಡಿ, ಇದು 1/4 ಇಂಚು ಮಾರ್ಜಿನ್ಗೆ ನಾನು ಸ್ಟಿಚ್ ಹಾಕಿದ್ದೀನಿ. ಇದಕ್ಕಿಂತ ಹೆಚ್ಚು ಹೋಗಬಾರ್ದು, ಇದಕ್ಕಿಂತ ಕಡಿಮೆನೂ ಹೋಗಬಾರ್ದು. 1/4 ಇಂಚ್ ಮಾರ್ಜಿನ್ ಅಂದರೆ ಕರೆಕ್ಟಾಗಿರೋಂಥ ಮೆಥಡ್ ಇದು. ಇದು ನೋಡಿ, ಇಷ್ಟಕ್ಕೆ ನಾನು ಸ್ಟಿಚ್ ಹಾಕಿದ್ದೀನಿ ಅಲ್ಲ, ಇದೇನಾದರೂ ನೀವು ಇಲ್ಲಿಗೆ ಹಾಕಿದ್ರೆ ನೋಡಿ, ಈ
ಇಲ್ಲಿ ಹಾಕಬಾರ್ದು ಅಥವಾ ಇಷ್ಟಿಷ್ಟು ಅಗಲ ಎಲ್ಲ ಹಾಕೋಕ್ಕೆ ಹೋಗಬಾರ್ದು. 1/4 ಇಂಚ್ ಅಂದರೆ 1/4 ಇಂಚ್. ಇದನ್ನೆಲ್ಲ ನಾನು ಇನ್ನೊಂದು 2 ದಿನ ಆದಮೇಲೆ ನೋಟ್ಸಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇನ್ನೂ 2 ದಿನ ಆಗುತ್ತೆ ನೋಟ್ಸ್ ನಾವು ರೆಡಿ ಮಾಡೋದಕ್ಕೆ. ನೋಡಿ, ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿ ಫ್ಲ್ಯಾಟಾಗಿ ನಾವು ಮಾಡಿಕೊಂಡು ಈ ಪೀಸ್ ಏನು ನಾವು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡಿರ್ತೀವಿ ಇದ್ರ ಮೇಲೆ ಒಂದು ಮೇಲೊಲಿಗೆ ಬರಬೇಕು. ನೋಡಿ, ಈಗಿದೆಯಲ್ಲ, ಇದೇನಿದೆ ಈ ಸಣ್ಣ ಪೀಸಿನ ಕಡೆನೇ ತಿರುಗಿರ್ಬೇಕಿದು. ನೋಡಿ, ಈ ಕಡೆ ನೀವು ಇದನ್ನು ಈ ಕಡೆ ತಿರುಗಿಸ್ಬಿಟ್ಟು ಬರೀ ಇದ್ರ ಮೇಲೆ ಹಾಕಿದ್ರೆ ಉಪಯೋಗನೇ ಇಲ್ಲ. ಈ ಹೊಲಿಗೆ ಹಾಕಿದ್ದು ವೇಸ್ಟ್ ಆಗುತ್ತೆ. ಇದನ್ನು ನೋಡಿ ಈ ಕಡೆನೇ ತಿರುಗಿಸಿ ಇದ್ರ ಮೇಲೇ ಸ್ಟಿಚ್ ಬರಬೇಕು. ಇದ್ರ ಮೇಲೆ ಸ್ಟಿಚ್ ಅಂದರೆ ಎಲ್ಲಿಗೆ ಬರಬೇಕು? ಫುಲ್ಲು ಈ ಸಂದಿಗೂ ಬರಬಾರ್ದು, ಫುಲ್ಲು ಈ ಕಡೆನೂ ಬರಬಾರ್ದು. ನೋಡಿ, ಇಷ್ಟಕ್ಕೆ ಬರಬೇಕಾಗತ್ತೆ. ನೋಡಿ, ನಾನು ಏನು ತೋರಿಸ್ತಾ ಇದ್ದೀನಿ ಇಷ್ಟಕ್ಕೆ. ಅದಕ್ಕಂತಲೇ ನಾನು ಕಲ್ಲರ್ ಕೂಡ ನಿಮಗೆ ಬೇರೆಯೇ ಹಾಕಿದ್ದೀನಿ, ದಾರ ಗೊತ್ತಾಗಲಿ ಅಂತ. ನೋಡಿ, ನಾನು ಎಷ್ಟಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೇ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ನೀವು ಎಷ್ಟೇ ಬ್ಲೌಸು ಕಟ್ಟಿಂಗು ಎಲ್ಲ ನೀಟಾಗಿ ಮಾಡಿ ಹುಕ್ಪಟ್ಟಿ ಕಾಜಿ ಪಟ್ಟಿ ಸರಿಗೆ ಮಾಡಲಿಲ್ಲ ಅಂದರೆ ಖಂಡಿತ ಬ್ಲೌಸು ನೀಟಾಗಿರೋದಿಲ್ಲ. ಅದು ನೋಡಿ, ಇಷ್ಟಕ್ಕೆ ನಾನು ಏನು ಮಾರ್ಜಿನ್ ಹಾಕಿದ್ದೀನಿ ಇದನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ಆನಂತರ ಈಗ ಇಷ್ಟನ್ನು ನಾವು ಈ ಸ್ಟಿಚ್ಚನ್ನು ಇಲ್ಲಿ ಹಾಕಿದ್ದೀವಿ. ಇದು ಹಾಕಿದ್ಮೇಲೆ ಇದು ಏನು ನಾವು ಪೀಸ್ ಅಟ್ಯಾಚ್ ಮಾಡಿದ್ದೀವಿ ಇದು ಕಾಣಿಸ್ಬಾರ್ದು. ನೋಡಿ, ಈ ಕಡೆ ಟರ್ನ್ ಮಾಡ್ಕೋಬೇಕು ಇದನ್ನು. ನೋಡಿ, ಈ ಸೈಡ್ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾವು ಸ್ಟಿಚ್ ಹಾಕಬೇಕು. ಇದಕ್ಕೆ ಕಿನಾರಿ ಸ್ಟಿಚ್ ಹಾಕಬೇಕಾಗುತ್ತೆ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ವಾಟ್ಸಪ್ಪಲ್ಲೋ ಅಥವಾ ಇದರಲ್ಲೋ ಗೊತ್ತಿಲ್ಲ, ಕಿನಾರಿ ಸ್ಟಿಚ್ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ ಅಂದರು. ಕಿನಾರಿ ಸ್ಟಿಚ್ ಅಂದರೆ ಅದು ಯಾವುದೋ ಬೇರೆ ಅಲ್ಲ, ಈ ಎಂಡಿಗೆ ಹಾಕೋದಕ್ಕೆ ಕಿನಾರಿ ಸ್ಟಿಚ್ ಅಂತಾರೆ. ಎಂಡಿಗೆ ಬರಬೇಕು, ಎಲ್ಲೆಲ್ಲೋ ಹಾಕೋ ಹಾಗಿಲ್ಲ. ಎಂಡಿಗಂದರೆ ಫುಲ್ಲು ಡೌನ್ ಸ್ಟಿಚ್ ಕೂಡ ಬರಬಾರ್ದು. ನೋಡಿ, ಈ ರೀತಿಯಾಗಿ ಡಬಲ್ ಪಟ್ಟಿ ರೆಡಿ ಮಾಡಬೇಕಾಗತ್ತೆ. ನೋಡಿ, ಹಿಂದ್ಗಡೆಯಿಂದ ನೋಡಿದ್ರೆ ನಮಗೆ ಯಾವ ಪೀಸ್ ಅಟ್ಯಾಚ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅದೇ ವೈಟ್ ಕಲರಲ್ಲೇ ಇದು ಪಟ್ಟಿ ಅಟ್ಯಾಚ್ ಮಾಡಿದ್ದೆ ಅಂದರೆ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೆ ಇದನ್ನು ಕೂಡ ನಾನು ಬೇರೆ ಕಲರಲ್ಲೇ ತೊಗೊಂಡಿದ್ದೀನಿ. ನೋಡಿ, ಎಷ್ಟಕ್ಕೆ ಮಾರ್ಜಿನ್ಗೆ ಹೊಲಿಗೆ ಹಾಕಿದ್ದೀನಿ. ಈ ರೀತಿ ತಿರುಗಿಸಿ ನೋಡಿದಾಗ ಈ ರೀತಿ ಕಾಣಿಸ್ಬೇಕು. ಇದು ಕರೆಕ್ಟ್ ಮೆಥಡ್, ಕರೆಕ್ಟಾಗಿರೋ ಅಂಥ ಬಿಡ್ತಿದ್ದು ಇಷ್ಟೇ ಬರಬೇಕು. ಹುಕ್ಪಟ್ಟಿ ಇದಕ್ಕಿಂತ ಜಾಸ್ತಿನೂ ಬರಬಾರ್ದು, ಇದಕ್ಕಿಂತ ಕಡಿಮೆನೂ ಬರಬಾರ್ದು. ಇದು ಹುಕ್ಪಟ್ಟಿ ಆಯಿತು. ಹುಕ್ಪಟ್ಟಿ ರಿಂಗ್ ಮಾಡೋದು ಅಥವಾ ಮಷೀನಲ್ಲೇ ಲಾಕ್ ಮಾಡೋದು ಅದು ಕೂಡ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ನೋಡಿ, ಇದು ಅಷ್ಟೇ ನಾನು 3 ಇಂಚು ತೊಗೊಂಡಿದ್ದೀನಿ. ಬ್ಲೌಸಲ್ಲಿ ನಾವು ಕಟ್ ಮಾಡುವಾಗ ಏನಿರುತ್ತೆ ಇದಕ್ಕೆ ಅಂಚು ಬಂದಿರುತ್ತೆ. ನಾನು ಬ್ಲೌಸ್ ಕಟ್ ಮಾಡುವಾಗ ಅಂಚು ಅಂದರೆ ಏನು ಅಂತ ಹೇಳ್ತೀನಿ. ಬ್ಲೌಸಲ್ಲಿ ಅಂಚು ಅಂತ ಮಾಮೂಲಿ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಸೀರೆ ಬಾರ್ಡ್ರು ಅಂಚು ಅಂತಾರಲ್ಲ ಆ ರೀತಿಯಾಗಿ ಬಂದಿರುತ್ತೆ. ಅದು ಬಂದಿತ್ತು ಅಂದರೆ ನೀವು ಈ ಪೀಸ್ನ 2.5 ಇಂಚ್ ತೊಗೋಬೇಕಾಗತ್ತೆ. ಅದು ಬಂದಿಲ್ಲ ಅಂದರೆ ಇಲ್ಲಿ ನಾನು 3 ಇಂಚನ್ನೇ ತೊಗೊಂಡಿದ್ದೀನಿ. ಇದನ್ನು ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಡಬಲ್ ಪಟ್ಟಿಗೆ ಮೇಲೊಲಿಗೆ ಬರುತ್ತೆ. ಇದು ಏನಿದೆ ಇದು ಸಿಂಗಲ್ ಪಟ್ಟಿ. ಈ ಸಿಂಗಲ್ ಪಟ್ಟಿನ ನಾನು ಸಿಂಗಲಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟ್ಗೆ ಏನು ಮಾಡಿದೆ, ನಾನು ಡಬಲ್ ಅಟ್ಯಾಚ್ ಮಾಡಿದೆ. ಈಗ ಇದನ್ನು ನಾನು ಸಿಂಗಲ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಕೂಡ 1/4 ಇಂಚು ಮಾರ್ಜಿನ್ಗಿಂತ ಹೆಚ್ಚಿಗೆ ಹೋಗಬಾರ್ದು, ಕಡಿಮೆ ಕೂಡ ಬರಬಾರ್ದು. ಆಗ ನೋಡಿ ನಿಮ್ಮ ಬ್ಲೌಸು ಎಷ್ಟು ಬಿಗಿನರ್ಸು ಹೊಲ್ದಿದಾರಪ್ಪ ಅಂತ ಅನಿಸೋದೇ ಇಲ್ಲ, ಅಷ್ಟು ನೀಟಾಗಿರುತ್ತೆ. ನಮ್ಮ ಸ್ಟೂಡೆಂಟ್ಸ್ನ ನೋಡಿ ನೀವು ಬೇಕಿದ್ದರೆ ಲೇಟ್ ಆದರೂ ಪರವಾಗಿಲ್ಲ, ನಾನು ಹೇಳ್ಕೊಡೋ ಮೆಥಡಲ್ಲೇ ಸ್ಟಿಚ್ ಬಂದಿರಬೇಕು. ಇಲ್ಲಾಂದರೆ ಅದು ಎಷ್ಟು ಸರಿ ಆದರೂ ಸರಿ ಬಿಚ್ಚಲೇಬೇಕು. ನೋಡಿ, ಈ ರೀತಿಯಾಗಿ ಇದು ಸಿಂಗಲ್ ಪಟ್ಟಿ. ಈಗ ನಮಗೆ ಅಂಚಿಲ್ಲ, ಇದಕ್ಕೆ ಅಂಚಿಲ್ಲ ಅಂತ ನಾನೇನು ಮಾಡಿದ್ದೀನಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಅದೇ 1/2 ಇಂಚನ್ನ ನಾವು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಒಂದು ಬ್ಲೌಸಲ್ಲಿ ನಮಗೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಜಿನ್ ಬರಬೇಕು, ಎಷ್ಟು ವಿಡ್ತಲ್ಲಿ ಸ್ಟಿಚ್ ಹಾಕಬೇಕು ಅನ್ನೋದನ್ನು ಕೂಡ ನೀವು ತುಂಬಾ ನೆನಪಿಟ್ಕೋಬೇಕಾಗುತ್ತೆ. ಅದು ನೆನಪಿಟ್ಕೊಂಡಾಗ ನಿಮಗೆ ಎಲ್ಲಿ ಬ್ಲೌಸು ಫೇಲ್ ಆಗೋದೇ ಇಲ್ಲ, ಆಗೋಕ್ಕೆ ಚಾನ್ಸೂ ಇಲ್ಲ. ನೀವು ಕರೆಕ್ಟ್ ನಾನು ಹೇಳೋ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ.
ಈ 1/2 ಇಂಚ್ ಏನು ಎಕ್ಸ್ಟ್ರಾ ಇತ್ತು ನಾನು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅಂಚಿತ್ತು ಅಂದರೆ ಹಾಗೇ ನಾವು 2.5 ಇಂಚಿಗೆ ತೊಗೊಂಡು ಸ್ಟಿಚ್ ಮಾಡಿಬಿಡ್ಬೋದು. ನೋಡಿ ಈಗ ಇದು ಈ ಥರ ಆಗಿದೆ. ಇದನ್ನು ನಾವೇನು ಮಾಡಬೇಕು, ಇದಕ್ಕೂ ಕೂಡ ನಾವು ಮೇಲೊಲಿಗೆ ಅನ್ನೋದನ್ನು ಹಾಕ್ಕೋಬೋದು. ನೋಡಿ ಮೇಲೊಲಿಗೆ ಇದಕ್ಕೆ ಎಲ್ಲಿ ಬರಬೇಕು ಅಂದರೆ ಸೇಮ್ ಹಾಕಿದ್ವಲ್ಲ ಅದು ಡಬಲ್ ಪಟ್ಟಿಗೆ, ಅದೇ ಥರ ಈ ಸಿಂಗಲ್ ಪಟ್ಟಿಗೂ ಕೂಡ ನಾವು ಒಂದು ಮೇಲೊಲಿಗೆ ಹಾಕ್ಕೋಬೇಕು. ಮೇಲೊಲಿಗೆ ಹಾಕ್ಕೊಂಡಾಗ ಕೆಲವೊಬ್ಬರು ಈ ಮೇಲೊಲಿಗೆ ಹಾಕೋದು ಕಡಿಮೆ, ಹಾಕೋದೇ ಇಲ್ಲ. ಹಾಕೋದ್ರಿಂದ ಏನಾಗುತ್ತೆ, ಇನ್ನೂ ನಮ್ಮದು ಬ್ಲೌಸು ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ ಇದನ್ನು ನಾವು ಮೇಲೊಲಿಗೆ ಹಾಕ್ಕೊಂಡಿದ್ದೀವಿ. ಈ ಸ್ಟಿಚ್ ಏನಿದೆ ಇದು ನಮಗೆ ಕವರ್ ಆಗಬೇಕು ಈ ರೀತಿ. ನೋಡಿ ಈ ಸ್ಟಿಚ್ ಅನ್ನೋದು ಕವರ್ ಆಗಬೇಕು. ಇದು ಅಷ್ಟೇ, ಇದಕ್ಕಿಂತ ಹೆಚ್ಚು ಇರಬಾರ್ದು, ಇದಕ್ಕಿಂತ ಕಡಿಮೆ ಕೂಡ ಇರಬಾರ್ದು. ಇದೇ ಬಿಡ್ತು ಪರ್ಫೆಕ್ಟ್ ಮೆಥಡ್ ಇದು. ನೋಡಿ ಈ ಸ್ಟಿಚ್ ಕವರ್ ಆಗೋ ಹಾಗೆ ನಾನು ಮತ್ತೆ ಇದಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದಕ್ಕೆ ಬಟನ್ ಬರುತ್ತೆ, ಇದಕ್ಕೆ ಕಾಜಾ ಬರುತ್ತೆ. ಈಗ ಇದಕ್ಕೆ ನಾವು ಬಟನ್ನದ್ದೇ ಬರೋ ರೀತಿ ಹಾಕೋಣ. ಬಟನ್ ಇಲ್ಲ ಅಂದರೆ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ನಾನು ಈಗ ಹೇಳ್ಕೊಡ್ತೀನಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಸಿಂಗಲ್ ಪಟ್ಟಿ ಬರಬೇಕು. ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ. ಇದಕ್ಕೆ ಉಕ್ಸಿಂದು ಈ ರೀತಿ ಲಾಕ್ ಬರುತ್ತೆ, ಇದಕ್ಕೆ ಹುಕ್ ಬರುತ್ತೆ. ಬಟನ್ಸ್ ಬ್ಲೌಸ್ ಉಡೋರ್ಗಾದರೆ ಇದಕ್ಕೆ ಕಾಜಾ ಬರುತ್ತೆ, ಇದಕ್ಕೆ ಗುಂಡಿ ಬರುತ್ತೆ. ಇದು ರೈಟ್ ಸೈಡಿಗಿರುತ್ತೆ, ಇದು ಲೆಫ್ಟಿಗಿರುತ್ತೆ. ಈಗ ನೋಡಿ ನಾನು ಇನ್ನೊಂದು ಮೆಥಡಲ್ಲಿ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಯಾವುದು ಈಸಿ ಆಗುತ್ತೋ ನೀವು ಅದನ್ನು ಟ್ರೈ ಮಾಡ್ಬೋದು. ಈ ವಿಡಿಯೋ ನೋಡಿ ಖಂಡಿತ ಯಾರು ಹಾಗೆ ಒಂದೊಂದು ಸ್ಟಿಚ್ ಹಾಕಿ ಬಿಡಲೇಬಾರ್ದು. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಹೊರಗಡೆ ಹೋಗಿ ಕಲಿಯೋದಕ್ಕಾಗಲ್ಲ. ಒಬ್ಬೊಬ್ಬರಿಗೆ ತುಂಬ ಹಳ್ಳಿ ಕಡೆ ಇರೋರಿಗೆ ಹೇಳ್ಕೊಡದೇ ಇರೋರು ಇರ್ಬೋದು, ಅಥವಾ ಸಿಟಿ ಕಡೆ ಆದರೆ ತುಂಬ ದೂರ ಇರ್ಬೋದು, ಇಲ್ಲಾಂದರೆ ಅವ್ರು ಕೇಳೋಷ್ಟು ಫೀಸು ನಮಗೆ ಕೊಡ್ದಿರ ಆಗ್ಬೋದು. ತುಂಬಾ ಕಷ್ಟ ಇರ್ತವೆ ಒಬ್ಬೊಬ್ರಿಗಂತೂ. ಈ ಟೈಲರಿಂಗ್ ಕಲಿಯೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿರ್ತಾರೆ ಅಂದರೆ, ನಾನು ಇಲ್ಲಿ ಹೇಳಿದ್ನಲ್ಲ ಎಷ್ಟು ವರ್ಷ ಆಯಿತು, 16 ವರ್ಷ ಆಯಿತು ಟೈಲರಿಂಗ್ ಹೇಳ್ಕೊಡೋದಕ್ಕೆ. ತುಂಬಾ ನಾನು ನೋಡಿದ್ದೀನಿ ಕೆಲವೊಬ್ಬಷ್ಟು ಜನನ. ನೋಡಿ ಇದಕ್ಕೆ ನೀವು ಬೇಕಿದ್ದರೆ ಇದಕ್ಕೆ ಡೆಮೋ ಸ್ಟಿಚ್ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಇದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಸೇಮ್ ಮಾರ್ಜಿನ್, 1/4 ಇಂಚಿಗಿಂತ ಹೆಚ್ಚು ಹೋಗಬಾರ್ದು, ಕಡಿಮೆನೂ ಹೋಗಬಾರ್ದು. ಯಾರ್ಯಾರು ಯಾವ್ಯಾವ ರೀತಿ ಕಲಿತಾ ಇದ್ದೀರಾ ಅನ್ನೋದು ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ನಮಗೆ ಈ 1/4 ಇಂಚ್ ಮಾರ್ಜಿನ್ ಏನಿದೆ ಇದು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕಿಂತ ಹೆಚ್ಚು ಕಡಿಮೆ ಆದರೂ ಕೂಡ ಆ ಬ್ಲೌಸ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಉಪ್ಪಟ್ಟಿ ಕಾಜಾಪಟ್ಟಿ ಏನಾಗಿರುತ್ತೆ ಅಂದರೆ ಸೆಂಟ್ರಿಗೆ ಕರೆಕ್ಟಾಗಿ ಮಿಡ್ಲಲ್ಲಿ ಇರಲ್ಲ. ಕೆಲವೊಂದಷ್ಟು ಬ್ಲೌಸ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಸೈಡ್ಗೆ ಹೋಗ್ತಾ ಇರುತ್ತೆ. ಆ ಸೈಡ್ಗೆ ಹೋಗಬಾರ್ದು ಅಂದರೆ ನಾವು ಈ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ 1/4 ಇಂಚ್ ಮಾರ್ಜಿನ್ ನೀವು ಎಲ್ಲಿ ಹಿಡಿದು ನೋಡಿದ್ರೂ ಹೆಚ್ಚು ಕಡಿಮೆ ಒಂದು ಚೂರು ಇರಬಾರ್ದು. ಈ ಫಸ್ಟಿಂದ ಹಿಡಿದು ಈ ಲಾಸ್ಟ್ವರೆಗೂ ಸೇಮ್ ಅದೇ ಮಾರ್ಜಿನಲ್ಲೇ ನಾವು ಸ್ಟಿಚ್ ಹಾಕಿರಬೇಕು. ಇದಕ್ಕೂ ಕೂಡ ನಾವು ಮೇಲೊಲಿಗೆ ಹಾಕ್ಕೊಳ್ಳೋದು. ನೋಡಿ ಫಸ್ಟಿಗೆ ಡಬಲ್ಲಾಗಿ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಮೇಲೊಲಿಗೆ ಹಾಕ್ಕೋಬೇಕು. ಇದನ್ನು ಡಬಲ್ ಪಟ್ಟಿ ಅಂತ ಆದರೂ ಅನ್ನಿ, ಕಾಜಾ ಪಟ್ಟಿ ಆದರೂ ಅನ್ಬೋದು. ಅವಾಗಿಂದ ಆವಾಗಲೇ ನೀಟಾಗಿ ದಾರನ ಕಟ್ ಮಾಡಿಬಿಡಿ. ಎಲ್ಲೂ ದಾರ ಬಿಡೋಕ್ಕೆ ಹೋಗಬಾರ್ದು. ನೋಡಿದ್ರಾ ಎಷ್ಟು ಕರೆಕ್ಟಾಗಿ ಬಂದಿದೆ. ಈಗ ನಂತರ ಇದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರಿಗೆ ಮಕ್ಕಳು ಸಣ್ಣ ಮಕ್ಕಳು ಇರ್ತಾರೆ, ಹೊರಗಡೆ ಹೋಗಿ ಕಲಿಯೋದಕ್ಕಾಗಲ್ಲ, ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸಿಟಿ ಕಡೆ ಅವರಿರೋ ಏರಿಯಾಗಳಲ್ಲಿ ಟೈಲರಿಂಗ್ ಕಲಿಸೋರು ಇಲ್ಲದೇ ಇರ್ಬೋದು, ಅಂಥವ್ರು ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಆ ಥರ ಇರೋರು ಹಾಗೆಯೇ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಡಿ
ಇದನ್ನು ನೀವು ಕಡಿಮೆ ಅಂದರೂ ಎಲ್ಲದನ್ನು ನಾನು ಏನು ಹೇಳ್ಕೊಡ್ತೀನಿ ಅದನ್ನ 5ರಿಂದ 10 ಸಾರಿ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಆಗ ಮಾತ್ರ ನಿಮಗೆ ಕರೆಕ್ಟಾಗಿ ಕಲಿಯೋದಕ್ಕೆ ಬರುತ್ತೆ. ಒಂದು ಸಲ ಮಾಡಿದೆ ನನಗಿದು ಬಂತು ಅಂತ ಬಿಟ್ಟರೆ ನಿಮಗೆ ಖಂಡಿತ ಅದು ಮುಂದೆ ಮರೆತು ಬಿಡ್ತೀರಾ. ಯಾಕಂದರೆ ಇದು ರೆಗ್ಯುಲರಾಗಿ ನಮಗೆ ಬೇಕಾಗಿರುವಂಥದ್ದು. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಡೈಲಿ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ಪ್ರಾಕ್ಟೀಸ್ ಖಂಡಿತ ಮಾಡಿ. ನೋಡಿ ಈಗಿದು ಸಿಂಗಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿಯಲ್ಲಿ ಈಗ ನಾನು ಇದು 2ನೇ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೇಮ್ 1/4 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕ್ಕೋಬೇಕು ಇದಕ್ಕೆ. ನೋಡಿ ಒಬ್ಬೊಬ್ಬರಿಗೆ ಉಕ್ಸಿನ ಮನಿ ಮಾಡೋಕ್ಕೆ ಬರದೇ ಇರ್ಬೋದು, ಅಂಥವ್ರಿಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಾನು. ನಾವು ಆವಾಗಲೇ ಏನು ಮಾಡಿದ್ವಿ, ಇದನ್ನು ಫೋಲ್ಡ್ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕಿದ್ವಿ. ಆ ಥರ ಸ್ಟಿಚ್ ಬೇಕಿದ್ದರೂ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ನೀವೇನು ಮಾಡಬೇಕು, 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ಇದಕ್ಕೆ ಕಿನಾರಿಗೆ ಹಾಕುವಾಗಿಲ್ಲ, ಏಕೆಂದರೆ ಇದು ಹುಕ್ ಬರುವಂಥದ್ದು. ನೋಡಿ 1/4 ಇಂಚ್ ಬಿಟ್ಟು ಈ ಸ್ಟಿಚ್ ಕವರ್ ಆಗಬೇಕಿದು. ನೋಡಿ ಈ ರೀತಿ ಸ್ಟಿಚ್ ಹಾಕಿದಾಗ ನೀವು ಈಸಿಯಾಗಿ ಇದಕ್ಕೆ ಹುಕ್ಸ್ ಹಾಕುವಂಥ ಲಾಕ್ನ ಮಾಡ್ಬೋದು. ಹುಕ್ಸ್ ಹಾಕೋ ಲಾಕ್ ಮಾಡಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇದೇನಿದೆ ಬಟ್ಟೆ, ಇದನ್ನು ಈ ರೀತಿ ಸ್ಟ್ರೈಟ್ ಇಟ್ಕೋಬಾರ್ದು, ಇದನ್ನು ಈ ರೀತಿ ಕ್ರಾಸಾಗಿ ಇಟ್ಕೋಬೇಕು. ನಿಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಬೇಕಿದ್ರೆ ನೀವು ಒಂದು ಮಾರ್ಕ್ ಕೂಡ ಹಾಕ್ಕೋಬೋದು. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ನಾನೀಗ ಕ್ರಾಸಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಖಂಡಿತ ನೀವು ಇಲ್ಲಿ ರಫ್ ಹಾಕಲೇಬೇಕು. ಇದು ಬಿಡ್ತು ಎಷ್ಟಿರಬೇಕು, 1/4 ಇಂಚ್ ಇರಬೇಕಿದು. ಇಷ್ಟಿಷ್ಟು ಅಗಲ ಮಾಡಿಬಿಡೋದು ಅಥವಾ ಉಕ್ಸ್ ಹೋಗದೇ ಇರೋ ರೀತಿ ಮಾಡೋದೆಲ್ಲ ಮಾಡೋ ಹಾಗಿಲ್ಲ. 1/4 ಇಂಚ್ ಮಾರ್ಜಿನಿಗೆ ಬರೋ ಹಾಗೆ ಒಂದು 3ರಿಂದ 4 ಸ್ಟಿಚ್ ನೀವು ರಫ್ ಹಾಕಿದ್ರಿ ಅಂದರೆ ಕರೆಕ್ಟಾಗಿ ಬ್ಲೌಸು ಹಳೇದಾದರೂ ಕೂಡ ಇದು ಏನಾಗಿರೋದಿಲ್ಲ, ಆ ರೀತಿಯಾಗಿರುತ್ತೆ. ಆನಂತರ ಎಷ್ಟು ಅಂತ ಇನ್ನೂ ಒಂದೇನು ಅಂದರೆ ಇದರಲ್ಲಿ ನೀವು ಈ ಗ್ಯಾಪ್ನ ಖಂಡಿತ ನೆನ್ಪಿಟ್ಕೋಬೇಕಾಗತ್ತೆ. ಈ ಗ್ಯಾಪ್ ಎಷ್ಟಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಅದೇ ಗ್ಯಾಪ್ ಪ್ರಕಾರ ನೀವು ಹಾಕ್ಕೋಬೇಕು ಇದನ್ನು. ನೋಡಿ ನಾನು ಪ್ರತಿಯೊಂದಕ್ಕೂ ಒಂದು ಸ್ಟಿಚ್ಚು ಹೊರಗಡೆ ಬಂದಿದ್ದೀನಿ, ಕಾಣಿಸ್ತಾ ಇದೆಯಾ? ಒಂದು ಸ್ಟಿಚ್ಚು ಹೊರಗಡೆ ಬಂದು ಹೋದಾಗ ನಿಮಗೇನಾಗುತ್ತೆ, ಇದು ಒಂದೊಂದು ಏನು ಮಾಡಿಬಿಡ್ತಾರೆ ಕೆಲವೊಬ್ಬರು, ಇದಕ್ಕೇ ಎಂಡ್ ಮಾಡಿರ್ತಾರೆ, ಈ ಫುಲ್ಲೂ ಇರಲ್ಲ, ಇಷ್ಟಿಷ್ಟಕ್ಕೆ ಎಂಡ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಇದು ಹುಕ್ಸ್ ಹಾಕುವಾಗ ಈ ರೀತಿ ಹೋಗ್ತಾ ಇರುತ್ತೆ ಅದು. ನೋಡಿ ಈಗ ಇಲ್ಲಿಗೆ ನಾವು ಹುಕ್ಸ್ ಹಾಕಿದ್ವಿ ಅಂದ್ಕೊಳ್ಳಿ, ಆ ಕಡೆ ಈ ಕಡೆ ಇದು ನೋಡಿ ಈ ಥರ ಬರ್ತಾ ಇರುತ್ತೆ, ಅದು ಜಲ್ದಿ ಕಟ್ಟಾಗಿಬಿಡುತ್ತೆ ಬಟ್ಟೆ. ಹಾಗಾಗಿ ಇದು ಈ ಹುಕ್ಸಿಂದು ಲಾಕ್ ಹಾಕೋದಕ್ಕೆ ಏನಿದೆ 1/4 ಇಂಚ್ ಬಿಡ್ತಿರ್ಬೇಕಿದು. 1/4 ಇಂಚ್ ಬಿಡ್ತಿತ್ತು ಅಂದರೆ ಕರೆಕ್ಟಾಗಿ ಬರುತ್ತೆ ಅದು. ನೀವು ಬಿಗಿನರ್ಸು ಪ್ರಾಕ್ಟೀಸ್ ಮಾಡೋರು ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಪಕ್ಕನೇ ಈ ರೀತಿ ವಿ ಶೇಪ್ ಹಾಕೋದನ್ನು ನೀವು ರೂಢಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಖಂಡಿತ ನೀವು ರಫ್ ಹಾಕಿನೇ ಸ್ಟಾರ್ಟಿಂಗಿಂದನೇ ಕಲೀರಿ. 1/4 ಇಂಚ್ ಬಿಡ್ತಿರ್ಬೇಕಿದು. ನೋಡಿ ನಾನು ಮಷೀನಲ್ಲಿ ಕೂಡ ರಫ್ ಹಾಕ್ತಾಯಿದ್ದೀನಿ. ಇದು ಕರೆಕ್ಟ್ ಮೆಥಡ್ ಆಗಿರುತ್ತೆ ನೋಡಿ. ನೀವು ಅರ್ಧಂಬರ್ಧ ಟೈಲರಿಂಗ್ ಕಲ್ತಿರೋರ್ಗಾದರೂ ಕೂಡ ಫ್ರೆಂಡ್ಸ್, ನೀವು ಈ ರೀತಿ ನಾನು ಹೇಳೋ ಮೆಥಡಲ್ಲಿ ಸ್ಟಾರ್ಟಿಂಗಿಂದ ನೀವು ಕಲ್ತರೂ ಕೂಡ ನಿಮಗೆ ಇನ್ನೂ ಪರ್ಫೆಕ್ಟ್ ಆಗ್ತೀರಾ.
ಏನೆಲ್ಲ ನೀವು ಇದರಿಂದ ಕಲಿತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ಖಂಡಿತ ಇದರಲ್ಲಿ ಹೊಸದಾಗಿ ಏನಾದರೂ ಕಲ್ತಿದ್ರೆ ನೀವು. ನೋಡಿ ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ. ಒಂದು 4 ಸ್ಟಿಚ್ಚನ್ನ ನಾವು ರಫ್ ಹಾಕೋದ್ರಿಂದ ಬೇಗ ಇದು ಲಾಕ್ ಹಾಳಾಗೋದಿಲ್ಲ. ಈ ಗ್ಯಾಪ್ ಅನ್ನೋದೇನಿದೆ ಕರೆಕ್ಟಾಗಿರಬೇಕು. ಇದು ಕರೆಕ್ಟ್ ಮೆಥಡು, ಕರೆಕ್ಟ್ ವಿಧಾನ. ಇದು ಈ ಮಾರ್ಜಿನ್ ಬರುವಂಥದ್ದು ಕರೆಕ್ಟಾಗಿದೆ. ಇದು ಲಾಸ್ಟಿಗೆ ಕೂಡ ಅದೇ ರೀತಿ ರಫ್ ಹಾಕ್ಕೊಂಡೆ ತೆಗಿಬೇಕಾಗತ್ತೆ ನಾವು. ತುಂಬ ಮಿಸ್ಟೇಕ್ಗಳನ್ನ ನೀವು ಬಿಗಿನರ್ಸು ಮಾಡ್ತಾ ಇರ್ತೀರ. ಆ ಮಿಸ್ಟೇಕ್ ಏನೇ ಇದ್ರೂ ಖಂಡಿತ ನಿಮಗೆ ಇದರಿಂದ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನಿಸ್ತು ಅನ್ನೋದನ್ನು ನೀವು ಖಂಡಿತ ಕಮೆಂಟ್ ಮಾಡಿ. ಲೈಕ್ ಮಾಡಿದ್ರೆ ನನಗೆ, ನೀವು ಹೇಳೋದೇ ಬೇಡ, ನಾನು ಸ್ಟಾಪ್ ಮಾಡೋದೇ ಇಲ್ಲ. ನೀವು ಲೈಕ್ ಮಾಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ನೋಡಿ, ಎರಡು ಕಡೆ ಒಂದೇ ವಿಡ್ತಲ್ಲಿ ಇರಬೇಕು ನಮಗೆ. ಇದು ಸಿಂಗಲ್ ಪಟ್ಟಿ, ಇದು ಡಬಲ್ ಪಟ್ಟಿ. ಇದನ್ನು ಖಂಡಿತ ನೀವು ಒಂದು 5 ಸರಿ ಆದರೂ ಫ್ರೆಂಡ್ಸ್ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲೂ ಎಕ್ಸ್ಟ್ರಾ ಬಟ್ಟೆ ದಾರ ಏನು ಇಲ್ಲದೇ ಇರೋ ರೀತಿ ಈ ರೀತಿಯಾಗಿ ನೀವು ಈಗ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ನೀವು ನೋಡಿ, ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಈ ಥರ ತೋರಿಸಿದ್ರು ಕೂಡ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಅಷ್ಟು ನೀಟಾಗಿ ಕೆಲಸ ಕಲಿಬೇಕು ಅಂದರೆ ಈ ರೀತಿ ಎಲ್ಲ ನಾವು ಫಾಲೋ ಮಾಡಲೇಬೇಕು. ನೀಟಾಗಿ ದಾರ ಕಟ್ ಮಾಡೋದಾಯಿತು, ಪ್ರತಿಯೊಂದೂ ನಾವು ನೀಟಾಗಿ ಕಲಿತಾಗ ನಮಗೆ ಮುಂದೆ ಒಂದಿನ ಕಷ್ಟ ಆಗಲ್ಲ. ಮುಂದೆ ಕಷ್ಟ ಆಗಬಾರ್ದು ಅಂದರೆ ಈಗಲೇ ಕಷ್ಟಪಟ್ಟು ಸ್ವಲ್ಪ ಅರ್ಥ ಮಾಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಕಲಿತ್ರೆ ಮುಂದೆ ಒಂದಿನ ಬ್ಲೌಸ್ಗೆ ಹೋದಾಗ ನಮಗೇನು ಕಷ್ಟ ಆಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಈಗ ನೀವು ಅರ್ಜೆಂಟ್ ಸುಮ್ಮನೆ ಈಗ ಇದು ನಾನು ವಿಡಿಯೋ ನೋಡಿದೆ, ಇದು ಇಷ್ಟೇನಾ ಗೊತ್ತಾಯಿತು ಅಂತ ಬಿಟ್ಟರೆ, ಅಥವಾ ನೀವು ಅರ್ಧಂಬರ್ಧ ಕಲ್ತಿರೋರಾದರೆ ಉಲ್ಟಾ ಪಲ್ಟಾ ಮಾಡ್ತಾ ಇರ್ತೀರ. ಅದು ಕೂಡ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ ನೀವು ಬ್ಲೌಸು ಸ್ಟಿಚ್ ಮಾಡೋ ಸ್ಟೇಜಿಗೆ ಹೋದಾಗ ಏನಾಗುತ್ತೆ, ನಾನು ಯಾಕನ್ನ ಮಷಿನ್ ಕಲಿತಾ ಇದ್ದೀನೋ ನನಗಿದು ಬರೋದೇ ಇಲ್ಲ ಬಿಡು ಅನ್ನೋ ಲೆವೆಲ್ಲಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಆ ಥರ ಎಲ್ಲ ಆಗಬಾರ್ದು ಅಂದರೆ ಆದಷ್ಟು ನಾನು ಯಾವ ಮೆಥಡಲ್ಲಿ ಹೇಳ್ತೀನಿ, ಯಾವ ರೀತಿ ಹೇಳ್ತೀನಿ ಅನ್ನೋದನ್ನೆಲ್ಲ ನೀವು ಗಮನದಿಂದ ನೋಡಿಕೊಂಡು ಸ್ಟಿಚ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ನಾನು ಯಾವ ಟೈಮಿಗೆ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಿಮಗೇನು ಸರ್ಚ್ ಮಾಡೋದೇನು ಬೇಕಾಗಿಲ್ಲ. ನೋಟಿಫಿಕೇಷನ್ ಬಂದಾಗ ನೀವು ಈಸಿಯಾಗಿ ಓಪನ್ ಮಾಡಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.